ಎಲ್ಲ ಪ್ರಿಂಟ್ ಮತ್ತು ಟಿ ವಿ ಮಾಧ್ಯಮ ಬಾಂಧವರಿಗೆ ಬೆಳಗಾವಿ ಜಿಲ್ಲಾ ಕ್ವಾರಿ ಮತ್ತು स्टोन क्रशर मालक संघದಿಂದ स्वागत. सगळ्या प्रिंट मीडिया आणि टी व्ही मीडियाचे मित्र आपणास मी स्वागत करत आहे. मी संजीव हट्टीहोळी, बेळगाव जिल्हा क्वारी मालक संघटनेचा अध्यक्ष व कर्नाटक युनियन ऑफ स्टोन क्रशर्स क्वारी ओनर्स असोसिएशनचा गौरव अध्यक्ष आहे. आजचं हे ಇವತ್ತಿಂದ ಈ ಪ್ರೆಸ್ ಮೀಟು ನಾವು ಕರೆಸಿರೋದಂತಂದರೆ ಈ ಸರ್ಕಾರ ನಮ್ಮ ಸ್ಟೋನ್ ಕ್ರಷಿಂಗ್ ಕ್ವಾರಿ ಓನರ್ಸ್ಗೆ ಒಂದು ಗಂಡಾಂತರ ತಂದಿದ್ದಾರೆ, ಗದಾಪ್ರಹಾರ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ಹತ್ರ ದುಡ್ಡು ಇಲ್ಲದ ಕಾರಣಕ್ಕೆ ಏನು ಇವರು ಫ್ರೀ ಸ್ಕೀಮ್ಸು ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಇಂಡಸ್ಟ್ರಿ ಮೇಲೆ ಒಂದು ಗದಾಪ್ರಹಾರ ಮಾಡ್ತಾ ಇದ್ದಾರೆ. ಒಂದು ಅಮೆಂಡ್ಮೆಂಟ್ ಮಾಡಿ ರೂಲ್ 44A ಅಂತ ಒಂದು ಅಮೆಂಡ್ಮೆಂಟ್ ಮಾಡಿ 20 ವರ್ಷ ಹಿಂದಿಂದು ನಮ್ಮದು ಖನಿಜ ಸಂಪತ್ತು ನಾವೇನು ಕ್ವಾರಿಂಗ್ ಮಾಡ್ತೇವೆ ಅದ್ರ ಬಗ್ಗೆ ರೀಅಸೆಸ್ಮೆಂಟ್ ಮಾಡಲಿಕ್ಕೆ ಹೊಂಟಿದ್ದಾರೆ. ಅಂದರೆ 20 ವರ್ಷ ಹಿಂದಿಂದು ನಮ್ಮ ಆಡಿಟು ರೂಲ್ 40 ಕರ್ನಾಟಕ ಮೈನರ್ ಮಿನರಲ್ ಕನ್ಸೆಷನ್ ರೂಲ್ 40 ಮತ್ತು 44 ಪ್ರಕಾರ ಎವ್ರಿ ಇಯರ್ ದರ್ ವರ್ಷ ಆಡಿಟ್ ಮಾಡ್ತಾರೆ. ಅವರು ಆಡಿಟ್ ಮಾಡಿ ಡಿಮಾಂಡ್ ಕಲೆಕ್ಷನ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಒಂದು ಇದನ್ನು ಮಾಡಿ ಡಿಮಾಂಡ್ ನೋಟಿಸು ಸರ್ವ್ ಮಾಡ್ತಾರೆ. ಅದನ್ನು ವರ್ಷ ನಾವು ಅದನ್ನೇ ಅಮೌಂಟ್ ಕಟ್ಕೋತಾನೆ ಬಂದಿದ್ದೇವೆ. ಸೊ ಎಲ್ಲ ಇಷ್ಟೊಂದು 20-25 ವರ್ಷ ಏನೋ ನಾವು ಗಣಿಗಾರಿಕೆ ಮಾಡಿದ್ದೇವೆ. ವರ್ಷ ಆಡಿಟ್ ಮಾಡಿಕೊಂಡು ಲೆಕ್ಕ ತಪಾಸಣೆ ಮಾಡಿಕೊಂಡು ಡಿಮಾಂಡ್ ರೇಸ್ ಮಾಡಿದ್ದು ಕಟ್ಕೋತಾ ಬಂದಿದ್ದೇವೆ. ಅದೇ ಇವಾಗೇ ಒಂದು ಅಮೆಂಡ್ಮೆಂಟ್ ತಂದು ರೆಸ್ಟ್ರೋಸ್ಪೆಕ್ಟಿವ್ 20 ವರ್ಷ ಹಿಂದಿಂದು ಮತ್ತೆ ಎಲ್ಲ ಲೆಕ್ಕ ತಪಾಸಣೆ ಈಗ ಡ್ರೋನ್ ಮುಖಾಂತರ ನಾವು ಈಗಿಂದು ಸಿಸ್ಟಮು ಮೆಜರ್ಮೆಂಟ್ ಮಾಡಿ ಈಗ ನಾವು 20 ವರ್ಷ ಹಿಂದಿಂದು ನಾವು ಎಲ್ಲ ನಿಮ್ಮದು ಎಕ್ಸೆಸ್ ಎಕ್ಸ್ಟ್ರಾಕ್ಷನ್ ಆಗಿದ್ದು ನಾವು ಈಗ ಈಗಿನ ರೇಟ್ ಪ್ರಕಾರ ದಂಡ ಹಾಕಲಿಕ್ಕೆ ಹೊಂಟಿದ್ದಾರೆ. ಅಂದರೆ 70 ರೂಪಾಯಿ ಮತ್ತು 140 ರೂಪಾಯಿ. ನಾವು ಈ ಉದ್ಯಮ ಚಾಲೂ ಮಾಡಿದಾಗ ರಾಯಲ್ಟಿ 10 ರೂಪಾಯಿ ಕೂಡ ಇತ್ತು, 15 ರೂಪಾಯಿ ಕೂಡ ಇತ್ತು, ಆಮೇಲೆ 30 ರೂಪಾಯಿ. ಅದೇ ಇವಾಗ 70 ರೂಪಾಯಿ ಮತ್ತು 140 ರೂಪಾಯಿ ಪ್ರಕಾರ ಹಳೇದನ್ನೆಲ್ಲ ಈಗ ತೆಗೆದು ನೀವು ಹೆಚ್ಚಿಗೆ ತೆಗೆದಿರಿ ಅಂತ ಹೇಳಿ ಈಗ ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಏನು ಈ ರಾಜ್ಯದಲ್ಲಿ ಕಡಿ ಏನು ಉತ್ಪಾದನೆ ಆಗುತ್ತೆ ಇದಕ್ಕೆ ಟೆಕ್ನಿಕಲ್ ಟರ್ಮ್ ಅಂದರೆ ಸ್ಟೋನ್ ಅಗ್ರಿಗೇಟ್ಸ್ ಅಂತಾರೆ, ಇಂಜಿನಿಯರ್ಸ್ ಅಗ್ರಿಗೇಟ್ಸ್ ಅಂತಾರೆ, ಬೆಂಗಳೂರು ಸೈಡ್ ಸ್ಟೋನ್ ಜಲ್ಲಿ ಅಂತಾರೆ, ನಮ್ಮ ಸೈಡ್ ಖಡಿ ಅಂತಾರೆ, ಮರಾಠಿನ್ಯಾಗ ಖಡಿ ಅಂತಾರೆ, ಅಥವಾ ನಾರ್ತ್ ಕಡೆ ಕಂಕರ್ ಅಂತಾರೆ. ಇದೆಲ್ಲ ಒಂದಷ್ಟು ಕ್ರಸ್ಟ್ ಅಗ್ರಿಗೇಟ್ಸು. ಇದು ನಾವು ಮಾಡ್ಕೋತಾ ಬಂದಿದ್ದೇವೆ, ವರ್ಷ ಲೆಕ್ಕ ತಪಾಸಣೆ ಮಾಡ್ಕೋತಾ ಬಂದಿದ್ದೇವೆ. ಆದರೆ ಈಗ 20 ವರ್ಷ ಹಿಂದಿಂದು ಕಾರಣ ಮಾಡಿ ಇದರಲ್ಲಿ ಈ ಮಟೀರಿಯಲ್ ಹೆಚ್ಚಿಗೆ ಯೂಸ್ ಆಗ್ತಾ ಇರೋದು ಅಂದರೆ ಬಳಕೆ ಆಗ್ತಾ ಇರೋದು ಸರ್ಕಾರಿ ಕಾಮಗಾರಿಗೆ 75-80% ಅಂದರೆ ಸರ್ಕಾರದ್ದು ಬೇರೆ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ವರ್ಕ್ ಎಕ್ಸಿಕ್ಯೂಟಿವ್ ಮಾಡೋರು, PWD ಆಗ್ಬೋದು, ಮೇಜರ್ ಇರಿಗೇಷನ್ ಆಗ್ಬೋದು, ಮೈನರ್ ಇರಿಗೇಷನ್ ಆಗ್ಬೋದು, ಲ್ಯಾಂಡ್ ಆರ್ಮಿ ಆಗ್ಬೋದು, ನಿರ್ಮಿತಿ ಕೇಂದ್ರ ಆಗ್ಬೋದು, NHAI ಆಗ್ಬೋದು, KDRCL ಆಗ್ಬೋದು. ಈ ರೀತಿ ಅನೇಕ 150 ಮೇಲೆ ಬೇರೆ ಇಲಾಖೆಗಳು ಇದ್ದಾವೆ. ಆ ಸರ್ಕಾರಿ ಕಾಮಗಾರಕ್ಕೆ 75-80% ಎಲ್ಲ ಉತ್ಪಾದನೆ ಸರ್ಕಾರಿ ಕಾಮಗಾರಕ್ಕೆ ಹೋಗುತ್ತೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕಾನೂನಲ್ಲಿ ರೂಲ್ಸಲ್ಲಿ 1994ರಲ್ಲಿ ರಾಯಲ್ಟಿ ಅಡ್ವಾನ್ಸ್ನಲ್ಲಿ ಕಟ್ಟಿ MDP ತೊಗೊಂಡು ಹೋಗಿ ಸಾಗಾಣಿಕೆ ಮಾಡಬೇಕು ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅಂತ ರೂಲ್ಸಲ್ಲಿ ಈ ಥರ ಕಾನೂನು ಮಾಡಿದ್ದಾರೆ.
ಆದರೆ ಪ್ರಾಕ್ಟೀಸಲ್ಲಿ 75-80% ಏನು ಸರ್ಕಾರಿ ಕಾಮಗಾರಿಗೆ ಹೋಗುತ್ತೆ, ಕಾಂಟ್ರಾಕ್ಟರ್ಸ್ ಮುಖಾಂತರ ಹೋಗುತ್ತೆ. ಅಂದರೆ ನಾವು ಕಾಂಟ್ರಾಕ್ಟರ್ಸ್ಗೆ ಸೇಲ್ ಮಾಡ್ತೀವಿ. ಅಲ್ಲಿ ಒಂದು ವ್ಯವಸ್ಥೆ ಬೇರೆ ಮಾಡಿದ್ದಾರೆ. ಅಂದರೆ ಕಾಂಟ್ರಾಕ್ಟರಿಗೆ ಅಗಾವು ರಾಯಲ್ಟಿ ಕೊಡೋದಿಲ್ಲ, ಅವರು RA ಬಿಲ್ಸಲ್ಲೇ ರಾಯಲ್ಟಿ ಕಟ್ ಮಾಡ್ತಾ ಇದ್ದಾರೆ. ಅದರಿಂದ 94ರಿಂದನೇ ಸರ್ಕಾರಿ ಕಾಮಗಾರಿಗೆ ಎಲ್ಲ ಮಟೀರಿಯಲ್ ಹೋಗೋದು. ಯಾವ ಕಾಂಟ್ರಾಕ್ಟರು MDP ತೊಗೋತಾ ಇರಲಿಲ್ಲ, ಅಥವಾ ನಮಗೆ MDP ಬೇಕಾಗಿಲ್ಲ, ಸರ್ಕಾರ ನಮ್ಮ ಬಿಲ್ದಲ್ಲಿ ರಾಯಲ್ಟಿ ಕಟ್ ಮಾಡುತ್ತೆ. ಈ ಅನುಕೂಲತೆ ಇದ್ದಿದ್ದರಿಂದ ನಾವು ಅಗಾವು ದುಡ್ಡು ಕೊಟ್ಟು ನಿಮಗೆ ರಾಯಲ್ಟಿ ಕೊಟ್ಟು ನಮಗೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಇದು ಒಂದು ವ್ಯವಸ್ಥೆ ನಡೀತಾ ಇತ್ತು. ಇವತ್ತಿನವರೆಗೂ ಇದೇ ವ್ಯವಸ್ಥೆ ನಡೀತಾ ಇದೆ. ಸರ್, ಈಗ ಏನಾಗಿದೆ ಅಂತಂದರೆ 70% ಸರ್ಕಾರಿ ಕಾಮಗಾರಿಗೆ ರಾಯಲ್ಟಿ ಕಾಂಟ್ರಾಕ್ಟರ್ ವತಿಯಿಂದ ಕಟ್ ಆಗಿದೆ. ಆದರೆ ರೂಲ್ಸಲ್ಲಿ ಅಡ್ವಾನ್ಸಲ್ಲಿ ಕಟ್ಟಬೇಕಂತೆ. ಈಗ ಇವರು ಹಿಂದೋಗಿ 20 ವರ್ಷದಿಂದ ಏನು ನಾವು ಸರ್ಕಾರಿ ಕಾಮಗಾರಿಗೆ ಏನು ಕೊಟ್ಟಿದ್ದೇವೆ ಅದರದ್ದೆಲ್ಲ ಲೆಕ್ಕ ತಪಾಸಣೆ ಮಾಡಿ ಈಗ ನಾವು ನಿಮಗೆ ದಂಡ ಹಾಕ್ತೀವಿ ಅಂಥೇಳಿ ಕೋಟಿಗಟ್ಟಲೆ ನಮಗೆ ಈಗ ಗಂಡಾಂತರ ತಂದಿದ್ದಾರೆ. ಇದರಿಂದ ನಮ್ಮ ನಡಾನೆ ಮುರಿದು ನಮಗೆ ಬೀದಿಗೆ ತರೋ ಪರಿಸ್ಥಿತಿ ತರ್ತಾ ಇದ್ದಾರೆ. ಇದು ಎತಕ್ಕೆ ಅಂತಂದರೆ ಅವ್ರಿಗೆ ದುಡ್ಡು ಬೇಕು, ಹೇಗಾದರೆ ಮಾಡಿ ಅವ್ರಿಗೆ ದುಡ್ಡು ಬೇಕು ಅಂತ ಇದು ಈ ಥರ ನಮಗೆ ಸಮಸ್ಯೆ. ಏನು ಹೇಳ್ತಾ ಇದ್ರಿ ಗೊತ್ತಾಗ್ತಾ ಇಲ್ಲ. ನಿಮಗೆ ರಾಯಲ್ಟಿ ಹಾಕಿದ್ದನ್ನ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಏನು ಅಲ್ಲ, ನಮ್ಮ ಇದರಲ್ಲಿ ನಾವು ಕನ್ನಡ, ಮರಾಠಿ ಮತ್ತು ಇಂಗ್ಲೀಷ್ ಇದರಲ್ಲೇ ಪ್ರೆಸ್ ರಿಲೀಸ್ ಕೊಟ್ಟಿದ್ದೇವೆ. ಹಾಂ, ಅದೇ ಅಲ್ಲ, ರಾಯಲ್ಟಿ ನಮ್ಮದು ವರ್ಷ ರೂಲ್ 40 ಪ್ರಕಾರ ಅಸೆಸ್ಮೆಂಟ್ ಮಾಡ್ತಾರೆ, ಡಿಮಾಂಡ್ ರೇಸ್ ಮಾಡ್ತಾರೆ. ಅದನ್ನ ಡಿಮಾಂಡ್ ನಾವು ಕಟ್ಕೋತ ಬಂದಿದ್ದೇವೆ. ಅದು ನಾವು ದರ್ ವರ್ಷ ಪೇಡ್ ಮಾಡ್ಕೋತ ಬಂದಿದ್ದೇವೆ. ಇವಾಗ ಮತ್ತೆ ನಾವು ಇದನ್ನು ಮಾಡಿ ಈ ಡ್ರೋನ್ ಮಾಡಿ 20 ವರ್ಷ ಹಿಂದಿಂದು ನಾವು ಮತ್ತೆ ಲೆಕ್ಕ ತಪಾಸಣೆ ಮಾಡ್ತೀವಿ ಅಂತ ರೀಅಸೆಸ್ಮೆಂಟ್ ಮಾಡಲಿಕ್ಕೆ ಹೊಂಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ 70% ಸರ್ಕಾರಿ ಕಾಮಗಾರಿಗೆ ಅಂದರೆ ಒಂದು ಖನಿಜ ಸಂಪತ್ತು, ನಾನು ಈಗ ಇದು ಖನಿಜ ಸಂಪತ್ತು ತೆಗೆದಿದ್ದೇನೆ, ಇದು ರಾಯಲ್ಟಿ ನಾನು ಕಟ್ಟಬೇಕು, ಅದು ನಾನು ಕಾಂಟ್ರಾಕ್ಟರ್ ಕೊಡ್ತೇನೆ, ಕಾಂಟ್ರಾಕ್ಟರ್ ಬಿಲ್ದಲ್ಲೇ ಡಿಡಕ್ಟ್ ಆಗ್ತಾಯಿದೆ. 70-75% ರಾಯಲ್ಟಿ ಕಾಂಟ್ರಾಕ್ಟರ್ RA ಬಿಲ್ಸಲ್ಲಿ ಕಟ್ ಆಗ್ತಾಯಿದೆ. ಇದು ಫೆಸಿಲಿಟಿ ಸರ್ಕಾರದವರೇ, ಡಿಪಾರ್ಟ್ಮೆಂಟ್ದವರೇ, DMG ಅವ್ರಿಗೆ ಇದಕ್ಕೆ ಒಂದು ಅನುಕೂಲತೆ ಕೊಟ್ಟು ಅದೇ ಸಿಸ್ಟಮ್ ನಡ್ಕೊಂಡು ಬರ್ತಾಯಿದೆ. ಉಳ್ಕಿ ಪ್ರೈವೇಟಿಗೆ ಏನು ನಾವು ಸಪ್ಲೈ ಮಾಡ್ತೇವೆ, ಮನೆ ಕಟ್ಟೋರಿಗಾಗಲಿ ಅಥವಾ ಕಮರ್ಷಿಯಲ್ ಆಗಲಿ ಅಥವಾ ಕಾಂಪ್ಲೆಕ್ಸ್ ಆಗಲಿ, ಉಳ್ಕಿ ಪ್ರೈವೇಟಿಗೆ ಏನು ನಾವು 30-25% ಅದು ಏನಿದೆ ಅದನ್ನು ನಮಗೆ ಅಸೆಸ್ಮೆಂಟ್ ಮಾಡಿ ವರ್ಷ ನಮಗೆ ಲೆಕ್ಕ ತಪಾಸಣೆ ಮಾಡಿ ನಮಗೆ ಆಡಿಟ್ ಮಾಡಿ ನಮಗೆ ಡಿಮಾಂಡ್ ರೈಸ್ ಮಾಡ್ತಾಯಿದ್ದಾರೆ. ಅದನ್ನು ನಾವು ಕಟ್ಕೋತಾ ಬಂದಿದ್ದೇವೆ. ಸೊ ಸರ್ಕಾರಕ್ಕೆ ರಾಯಲ್ಟಿಯಲ್ಲಿ ಸೋರಿಕೆ ಆಗಿಲ್ಲ. ಅವರೇ 2 ದಾರಿ ಇಟ್ಕೊಂಡಿದ್ದಾರೆ ಕಲೆಕ್ಟ್ ಮಾಡಲಿಕ್ಕೆ. ಕಾನೂನಲ್ಲಿ ಒಂದೇ ದಾರಿ ಇದ್ದು ಕೂಡ ಪ್ರಾಕ್ಟೀಸಲ್ಲೇ 2 ದಾರಿ ಇಟ್ಟುಕೊಂಡು ಆ ವ್ಯತ್ಯಾಸ ಬಂದಿದ್ದಕ್ಕೆ ಅದನ್ನೇ ಕಾರಣ ಮುಖಾಂತರ ಮಾಡಿ ಈಗ ನಾವು ರೆಸ್ಟ್ರೋಸ್ಪೆಕ್ಟಿವ್ ರೀಓಪನ್ ಮಾಡ್ತೀವಿ, 20 ವರ್ಷ ಹಿಂದಿಂದ ಎಲ್ಲ ನಾವು ರೀಓಪನ್ ಮಾಡ್ತೀವಿ ಅಂಥೇಳಿ ಇದನ್ನು ಕಾರಣ ಮಾಡಿಕೊಂಡು ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ, ಗಂಡಾಂತರ ತರ್ತಾ ಇದ್ದಾರೆ. ಸರ್, ಅದೇ ಹೇಳ್ತೀವಿ, ಕಾನೂನದಲ್ಲಿ ರೀಅಸೆಸ್ಮೆಂಟ್ಗೆ ಪ್ರೊವಿಷನ್ ಇಲ್ಲ, ಸ್ಟ್ಯಾಟ್ಯೂಟ್ ಇಲ್ಲ. ಕಾನೂನದಲ್ಲಿ ರೂಲ್ 40ದಲ್ಲಿ ಆ್ಯನ್ಯುವಲ್ ಆಡಿಟ್ ಮಾಡಲಿಕ್ಕೆ ಪ್ರೊವಿಷನ್ ಇದೆ. ಅದು ವರ್ಷ ಮಾಡಿಕೊಂಡು ಸ್ಯಾಟಿಸ್ಫ್ಯಾಕ್ಟ್ರಿಲಿ ಕ್ಲೋಸ್ ಮಾಡ್ಕೋತ ಬಂದಿದ್ದಾರೆ, ಡಿಮಾಂಡ್ ನೋಟಿಸ್ ಕೊಡ್ತಾ ಇದ್ದಾರೆ, ಅದನ್ನು ನಾವು ಕಟ್ಕೋತ ಬರ್ತಾ ಇದ್ದೇವೆ. ಸೊ ನಮ್ಮ ಏನು ಡಿಮಾಂಡ್ ನೋಟಿಸ್ ಅರಿಯರ್ಸ್ ಏನಿಲ್ಲ. ಬಟ್ ಈಗ ರೀಅಸೆಸ್ಮೆಂಟು 20 ವರ್ಷ ಹಿಂದಿಂದು ಅಂತ ಹೇಳಿ ಮಾಡಿ ಮತ್ತೆ ಇದನ್ನು ಮಾಡಿ ಡ್ರೋನ್ ಮುಖಾಂತರ, ಮುಂಚೆ ಇದರ ಮುಖಾಂತರ ಚೈನ್ ಸಿಸ್ಟಮ್ ಮುಖಾಂತರ ಮಾಡಿರೋದು. ಇವಾಗ ಅದು ಡ್ರೋನ್ ಸಿಸ್ಟಮ್ ಇವತ್ತಿನ AI ಟೂಲ್ಸ್ ಅದು ಯೂಸ್ ಮಾಡಿ ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ನಾವು ಡಿಫ್ರೆನ್ಸು ನಾವು ನಿಮ್ಮ ಓವರ್ ದಿ ಇಯರ್ಲಿ ಕ್ಯುಮ್ಯುಲೇಟಿವ್ ಆಡಿಟ್ ಕ್ವಾಂಟಿಟಿ ಮೇಲೆ ವ್ಯತ್ಯಾಸ ಬಂದಿದ್ದಕ್ಕೆ ನಾವು ₹70 ₹140 ಪ್ರಕಾರ ನಾವು ದಂಡ ಹಾಕ್ತೀವಿ ಅಂಥೇಳಿ ಈ ಥರ ನಮಗೆ ಗಂಡಾಂತರ ತಂದಿದ್ದಾರೆ. ರಾಯಲ್ಟಿ ಕರೆಕ್ಟಾಗಿ ಕಟ್ಟಿದ್ರಿ, ನೀವು ರೂಲ್ಸ್ ಪ್ರಕಾರ ಕರೆಕ್ಟ್ ಇದ್ದಿದ್ರಿ.